ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಉಳ್ಚಿಕ್ ಸೊಪ್ಪಿನ ಸಾಂಬಾರು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಇದಕ್ಕೆ 2 ಕಟ್ಟು ಉಳ್ಚಿ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಉತ್ತರ ಕರ್ನಾಟಕ ಸೈಡು ಹೆಚ್ಚು ಸಿಗುತ್ತೆ. ಅದು 1 ಕಪ್ ತೊಗರಿಬೇಳೆ, ಅರಿಶಿನ, ಉಪ್ಪು, ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ಎರಡನ್ನ ಕುಟ್ಟಿಟ್ಕೊಂಡಿದ್ದೀನಿ. ಇದಕ್ಕೆ ಟೊಮೆಟೊ 1 ದೊಡ್ಡದಿದ್ದರೆ 1, ಚಿಕ್ಕದಿದ್ದರೆ 2 ತೊಗೊಂಡಿದ್ದೀನಿ. ಯಾಕಂದರೆ ಸೊಪ್ಪಿನಲ್ಲಿ ಹುಳಿ ಅಂಶ ಇರುತ್ತೆ, ಅದಕ್ಕೆ ಅಷ್ಟೇ ತೊಗೊಂಡಿದ್ದೀನಿ. ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗುತ್ತೆ. ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊತಿದ್ದೀನಿ. ಮೊದಲಿಗೆ ಕುಕ್ಕರ್ಗೆ 1 ಚೊಂಬಿನಷ್ಟು ನೀರು, ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು. ಇದು ಜಾಸ್ತಿ ನೀರು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ಇವಾಗ 1 ಕಪ್ಪು ತೊಗರಿಬೇಳೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಚಿಟಿಕೆ ಅರಿಶಿನ, ಒಂದು ½ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೊಪ್ಪು ತೊಳೆದಿಟ್ಕೊಂಡಿದ್ದೀವಲ್ಲ ಆ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಈ ಸೊಪ್ಪಿನಲ್ಲಿ ಹುಳಿ ಅಂಶ ಇರುತ್ತೆ. ಈಗ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಹೆಚ್ಚು ಖಾರ ತಿನ್ನೋರಿದ್ದರೆ ಹೆಚ್ಚು ಹಾಕ್ಕೋಬೋದು, ಇಲ್ಲಾಂದರೆ ಮೀಡಿಯಮಾಗಿ ಹಾಕ್ಕೋಬೋದು. ಕಟ್ ಮಾಡಿ ಇಟ್ಕೊಂಡಿದ್ದು ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಜೀರಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣಂತೆ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಈ ಮಿಕ್ಸ್ ಚೆನ್ನಾಗಾಯಿತು ಅಂದರೆ ಕುಕ್ಕರ್ನ ಮುಚ್ಚಿ 3 ರಿಂದ 4 ವಿಷಲ್ ಮಾಡಿಸ್ಕೊಳ್ಳೋಣಂತೆ. ಕುಕ್ಕರ್ ಮುಚ್ಚಿದ್ದೀನಿ, 3 ವಿಷಲ್ ಆಗಿದೆ. ಈಗ ಅದನ್ನು ಏರ್ ಔಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬಂದಿರುತ್ತೆ. ಒಂದ್ಸಲ ಸ್ಮ್ಯಾಶರ್ ತೊಗೊಂಡು ಹಿಂಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತೆ. ಇಲ್ಲ ವುಡನ್ದು ಮಸಿಯ ಕೋಲು ಅಂತ ಇರುತ್ತೆ, ಅದರಲ್ಲಾದರೂ ಮಾಡ್ಬೋದು, ಇದರಲ್ಲಾದರೂ ಮಾಡ್ಕೋಬೋದು. ಇಷ್ಟೇ ಲಿಕ್ವಿಡ್ ಜಾಸ್ತಿ ಇರಬಾರ್ದು, ಇಷ್ಟೇ ಗಟ್ಟಿಗೆ ಇರಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ ಸ್ಟವ್ ಮೇಲೆ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋದು. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಹಾಕ್ಕೊಂಡು ಚಟಪಟ ಆದಮೇಲೆ ಜೀರಿಗೆ ಹಾಕ್ಕೊಳ್ಳೋಣಂತೆ. ಅದನ್ನು ಚೆನ್ನಾಗಿ ಚಟಪಟ ಅನ್ನಬೇಕು. ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದು ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಂಗೆ ಫ್ರೈ ಮಾಡ್ಕೋಬೇಕು. ಆ ಥರ ಮಾಡಿಕೊಂಡ್ರೆ ಒಗ್ಗರಣೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸಾಂಬಾರಲ್ಲಿ. ಇದಾದಮೇಲೆ ಒಣಗಿದ ಮೆಣಸಿನ್ಕಾಯಿ, ಒಂದು 4 ರಿಂದ 5 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಇದು ಘಮ ಚೆನ್ನಾಗಿ ಬರುತ್ತೆ ಒಗ್ಗರಣೆಯಲ್ಲಿ. ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಎಲ್ಲವೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಫ್ರೈ ಆಯಿತು, ಬೆಳ್ಳುಳ್ಳಿ ಎಲ್ಲ ಕೆಂಪಗಾಗಿದೆ, ಚೆನ್ನಾಗಾಗಿದೆ. ಈಗ ನಾವು ಅದನ್ನು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಬೇಳೆ ಎಲ್ಲ, ಅದನ್ನು ಇದರೊಳಗೆ ಸೇರಿಸ್ಬೇಕು. ಸೇರಿಸಿ 1 ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಒಂದೇ ಕುದಿ ಸಾಕು. ಇದು ಸೊಪ್ಪಿನ ಸಾಂಬಾರು, ಉಳ್ಚಿಕ್ ಸೊಪ್ಪಿನ ಸಾಂಬಾರು. ಇದು ಮುದ್ದೆಗೂ ಚೆನ್ನಾಗಿರುತ್ತೆ. ರೊಟ್ಟಿ, ಜೋಳದ ರೊಟ್ಟಿ, ಕಟಿ ರೊಟ್ಟಿ ಅಂತಾರೆ,
ಆ ರೊಟ್ಟಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಬಿಸಿ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಸಾರಾಗಿದೆ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಇದು ತುಂಬ ಟೇಸ್ಟಿ ಇರುತ್ತೆ. ಇದೇ ಥರ ಮಮತಾ ಕಿಚನ್ ವೀಕ್ಷಿಸಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.